ನಮಸ್ಕಾರ. ವನಜ ಮಲ್ನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈ ಸಿಂಧು ಬಿಂದು ಇಬ್ಬರು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಸಾಕ್ಷಿ ಬಗ್ಗೆನೇ ಮಾತಾಡ್ತಿರ್ತಾರೆ ಪ್ರತಿ ದಿವಸನೂ. ಇವತ್ತು ಅವ್ರ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರಮ್ಮ ಮೊಸರು ಮಂಜೂರಿ ಅಷ್ಟೇ, ಯಾಕೋ ಸಾಕ್ಷಿ ಬಗ್ಗೆ ಮಾತಾಡ್ತಾನೇ ಇಲ್ಲ. ನಮ್ಮಮ್ಮ ಸುಮ್ಮನೆ ಇದ್ದಾಳೆ, ಏನಾಗಿದೆ ನಮ್ಮಮ್ಮಗೆ, ನಮ್ಮಮ್ಮ ಏನು ಉಸಿರೇ ಎತ್ತಲ್ವಲ್ಲ, ಸೈಲೆಂಟ್ ಆಗೋಗವಳಲ್ಲ, ಹೀಗೆಲ್ಲ ಮಾತಾಡ್ಕೋತಾ ಇದ್ದಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಸಾಕ್ಷಿ ಕೇಳಬೇಕಿತ್ತು ಇಷ್ಟೊತ್ತಿಗೆ, ಏನೂ ಕೇಳ್ತಾ ಇಲ್ಲ ಸಾಕ್ಷಿ ಬಗ್ಗೆ. ಸೈಲೆಂಟ್ ಆಗ್ಬಿಟ್ಟಿದ್ದಾರಲ್ಲೇ, ಯಾಕೆ ಏನೇ ಅಂತ ಎಲ್ಲ ಹಿಂಗೆ ಕೇಳ್ತಾವೆ. ಇವೇ ಮಾತಾಡ್ಕೊಳ್ಳೋದು ಆ ಥರ. ಅವರಮ್ಮ ಏನಕ್ಕೂ ಮಾತಾಡ್ತಿಲ್ವಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಂಗೆ ಮಾತಾಡ್ತಾ ಇದ್ದಾವೆ. ಆದರೆ ಅವರಮ್ಮ ಎಲ್ಲಿಗೆ ಹೋಗಿದ್ದಾಳೆ, ಯಾಕೆ ಮಾತಾಡ್ತಿದ್ದಾಳೆ, ಅಡುಗೆ ಮನೆಯಲ್ಲೇ ಸೇರ್ಕೊಂಡವಳು ಅಥವಾ ಸಾಮಾನು ತರಕ್ಕೆ ಹೋಗೋಳು, ಈ ತರಕಾರಿ ತರಕ್ಕೆ ಹೋಗೋಳು, ಎಲ್ಲ ಹೋಗಿರ್ತಾಳೆ. ತಲೆ ಕೆಡ್ಸ್ಕೊಳಕ್ಕೆ ಆಗಿಲ್ಲ. ಇವಕ್ಕೆ 24 ಗಂಟೆ ಅದೇ ವಿಷಯ ಮಾತಾಡಬೇಕು, ಯಾರ್ದು ಸಾಕ್ಷಿ ಬಗ್ಗೆನೇ ಮಾತಾಡಬೇಕು. ಅದಕ್ಕೆ ಅವಳಿಗೆ ಟೈಮ್ ಇಲ್ಲ, ಅವಳೇನೋ ಬೇರೆ ಇದು ಮಾಡ್ತಿದ್ದಾಳೆ. ಈ ಕಡೆ ಬಂದು ಇವನಿಗೆ ದನಿ ಬರ್ತಿಲ್ಲ ಅಗ್ನಿಗೆ. ಹಾಗಾಗ್ಬಿಟ್ಟು ಅವನೇನು ಮಾಡಿದ್ದಾನೆ, ಆಫೀಸಿಗೆ ಹೋಗಬೇಕು, ಮೀಟಿಂಗಿಗೆ ನಾನೇ ಹೋಗಬೇಕು ಅಂತೇಳಿ ಸಾಕ್ಷಿನ ಕರ್ಕೊಂಡು ಜೊತೆಗೆ ಬರ್ತಾನೆ. ಆಫೀಸಿಗೆ ಬರ್ತಾನೆ. ಅಲ್ಲಿ ಕ್ಲೈಂಟ್ಸ್ ಬರ್ತಾರೆ, ಇಬ್ಬರು ಕ್ಲೈಂಟರ್ಸ್ ಹತ್ರ ಮಾತಾಡಬೇಕು. ಮಾತಾಡುವಾಗ ಅಗ್ನಿ ಸರ್ ಮಾತಾಡಿ ಅಂದಾಗ ಅವನಿಗೆ ದನಿ ಬರ್ದಿದ್ದಕ್ಕೆ ಅವನ ಪಿ ಎ ಆಗಿರೋಂಥ, ಅವರಪ್ಪನ ಪಿ ಎ ಆಗಿರೋಂಥ ಸಾಕ್ಷಿ ಹತ್ರ ಮಾತಾಡಿಸ್ಬೇಕು. ಅದಕ್ಕೆ ಅವನು ಮಾತಾಡಿಸ್ತಾ ಇರ್ತಾನೆ. ಏನಂತ ಅವನು ಏನು ಹೇಳಬೇಕು ಅಂತಿರ್ತಾನೆ ಅದನ್ನು ಸಾಕ್ಷಿ ಹೇಳೋದು. ಹಾಗೆ ಆಮೇಲೆ ಇದೆಲ್ಲ ಮಾತುಕತೆ ಆಗಿ ಓಕೆ ಆಗೋಯ್ತು ಪ್ರಾಜೆಕ್ಟು ಕೂಡ. ಆಮೇಲೆ ಅವನು ಒಂದೊಂದು ಸಲ ಏನಾದ್ರು ತಪ್ಪು ಹೇಳಿದಾಗ ತಲೆ ಕೆರ್ಕೊಬಿಡ್ತಾನೆ, ಎದ್ದು ಗಿ ಜಿ ವಿ ಜಿ ಅಂತಾನೆ ಅಗ್ನಿ. ಆವಾಗ ಯಾಕೆ ಹಿಂಗಾಡ್ತಾರೆ ಸರ್ ಅಂತ ಹೇಳ್ಬಿಟ್ಟು ಸಾಕ್ಷಿ ಕತ್ತಲೆ ಸುಮ್ಮನೆ ಇರಿ ಅಂತಾಳೆ. ಏನೇ ಸುಮ್ಮನೆ ಇರಿ ಅಂದ್ರೂ ಇವನು ಸುಮ್ಮನೆ ಇರೋಂಗೇ ಇಲ್ಲ. ಅವರಿಬ್ಬರು ಮುಖ ನೋಡ್ತಾರೆ. ಯಾಕೆ ಇವ್ರು ಹಿಂಗೆ ಮಾತಾಡ್ತಾರಲ್ಲ, ಏನಾಗಿದೆ ಇವ್ರಿಗೆ ಅಂತೇಳ್ಬಿಟ್ಟು. ಹೀಗೆ ಇದು ವಿಷಯ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸಾಕ್ಷಿ ಅಲ್ಲಿ ಹೇಳ್ತಾ ಇರ್ತಾಳೆ, ಅವರು ಬರ್ಕೊತಾ ಇರ್ತಾರೆ. ಇದಿಷ್ಟು ಆಗ್ತಾ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ದಂಗೆ. ಈ ಮೀಟಿಂಗು ಕ್ಲಿಯರ್ ಆಗುತ್ತೆ. ಮೀಟಿಂಗ್ ಆದಮೇಲೆ ಸಾಕ್ಷಿ ಹೇಳ್ತಾಳೆ, ಮೀಟಿಂಗೆಲ್ಲ ಸಕ್ಸಸ್ ಆಯಿತು ಸರ್, ಇನ್ನು ಅವ್ರನ್ನ ಕಳಿಸ್ಬಿಟ್ಟು ನಾವು ಹೋಗೋಣ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅದೆಂಗಾಗುತ್ತೆ ಕಳಿಸ್ಬಿಟ್ಟು ಹೋಗೋಕ್ಕೆ ಅಂತೇಳ್ಬಿಟ್ಟು ಮತ್ತೆ ಸುಮ್ಮನಾಗ್ತಾರೆ. ಹೀಗೆ ಇಲ್ಲಿ ಸಾಕ್ಷಿ ಹೇಳ್ದಂಗೆಲ್ಲ ಅವನೇನು ಕೇಳಲ್ಲ ಅಗ್ನಿ. ಸಾಕ್ಷಿ ಹೇಳಲೇಬೇಕಾಗಿದೆ, ಈ ಫ್ಯಾಕ್ಟ್ರಿ ಹೇಗೆ ಏನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನೆಲ್ಲ ಕಂಪ್ನಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ಮಾಡ್ತಾಳೆ. ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗೋ ರೀತಿ ಹೇಳ್ತಾಳೆ. ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಕ್ಲೈಂಟ್ಸ್ಗೆ. ಅವರಂತೂ ಫುಲ್ಲು ಆಗೋಯ್ತಾರೆ. ಆವಾಗ ಮೀಟಿಂಗ್ ಸಕ್ಸಸ್ ಆಗುತ್ತೆ, ಪ್ರಾಜೆಕ್ಟು ಸಿಗುತ್ತೆ. ಹೀಗೆ ಅದೇ ಯಾರು ಮಾತಾಡಿ ಓಕೆ ಮಾಡ್ತಾರೋ ಅವರಿಗೆ ಕ್ರೆಡಿಟ್, ಅದರಲ್ಲಿ ಸಾಕ್ಷಿಗೆ ಕ್ರೆಡಿಟ್ ಬರಬೇಕು. ಹಾಗಾಗಿ ಸಾಕ್ಷಿ ಏನೇ ಒಂದು ವಿಚಾರ ತಗೊಂಡ್ರೂ ಸ್ವಲ್ಪ ಅವಳಿಗೆ ಗೊತ್ತಿದ್ದರೆ ಅದನ್ನು ಪೂರ ಜಾಸ್ತಿ ಮಾಡಿ ಮಾತಾಡುವಂಥ ನ್ಯಾಕಿರೋ ಹುಡುಗಿ ಅವಳು. ಹಾಗಾಗಿ ಅದಂತೂ ಗ್ಯಾರಂಟಿ ಆಗೋಯ್ತು. ಆಮೇಲೆ ಸಾಕ್ಷಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಪ್ರಾಜೆಕ್ಟ್ ಓಕೆ ಆಯಿತು ಸರ್ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತಾನೆ. ಆಮೇಲೆ ಅಲ್ಲಿಂದ ಹೊರಡಬೇಕು ಅವರು. ಅದಾದಮೇಲೆ ಹೊರಡೋ ಹೊತ್ತಿಗೆ ಈ ಕಡೆ ಅವರ ಅಂದರೆ
ಇದಕ್ಕೆ ಬಂದಿರ್ತಾರಲ್ಲ ಏನಕ್ಕೆ ಮೀಟಿಂಗಿಗೆ ಆ ಕ್ಲೈಂಟು, ಅದರಲ್ಲಿ ಒಬ್ಬಳು ಈ ಏನು ಮಾತಾಡದೇ ಇದ್ರೂ ಪರವಾಗಿಲ್ಲ ಇವನ್ನ ಅಗ್ನಿನ ಅಬ್ಸರ್ವ್ ಮಾಡ್ತಾನೇ ಇರ್ತಾಳೆ. ಅವ್ನು ಯಾಕೆ ಹಂಗೆ ದನಿ ಮಾತಾಡಲ್ಲ ಏನಿಲ್ಲ, ಅವ್ನು ಯಾಕೆ ಹಂಗೆ ಅಂತಂದರೆ ಯಾವಾಗಲೂ ಹಂಗೆ ಏನೋ ಅನ್ನೋ ರೀತಿ. ಆದರೆ ಯಾವಾಗಲೂ ಆ ಥರ ಇಲ್ಲ ಅವನು. ದನಿ ಚೇಂಜ್ ಆಗಿರೋದ್ರಿಂದ ಇವತ್ತು ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅವನಿಗೆ ದನಿ ಇದ್ರೂ ಕೂಡ ಸಾಕ್ಷಿ ಅಷ್ಟು ಮಾತಾಡೋಕ್ಕೆ ಬರಲ್ಲ. ಸಾಕ್ಷಿ ಎಲ್ಲದನ್ನೂ ಓಕೆ ಮಾಡೋಂಗೆ ಮಾತಾಡ್ತಾಳೆ. ಅವನಿಗೆ ಅದು ಬರಲ್ಲ ಅಗ್ನಿಗೆ. ಅದರಲ್ಲಿ ಅಗ್ನಿಗೆ ಆ ಪ್ರಾಜೆಕ್ಟನ್ನು ದಕ್ಕಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸಾಕ್ಷಿಗೆ ಎಲ್ಲವೂ ಗೊತ್ತು ನ್ಯಾಕು. ಅವಳು ಹೆಂಗೆ ಮಾತಾಡಬೇಕು, ಯಾವ ರೀತಿ ಕ್ಲೈಂಟ್ ಹತ್ರ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು, ಅದೆಲ್ಲದೂ ಚಾಕು ಚಕ್ಕತೆ ಚೆನ್ನಾಗಿ ಗೊತ್ತು. ಅಗ್ನಿಗೆ ಅದೆಲ್ಲ ಗೊತ್ತಿಲ್ಲ. ಅವ್ನು ನೇರ ಮಾತಾಡ್ತಾನೆ. ಆಮೇಲೆ ಪ್ರಾಜೆಕ್ಟ್ ಸಿಗ್ತಾ ಹೋದರೆ ಬೇಜಾರಾಗುತ್ತೆ, ಸಿಕ್ಕಿದರೆ ಓಕೆ ಅಪ್ಪನ ಹೆಸ್ರು ಹೇಳ್ಕೊಂಡೇ ಮಾಡ್ಕೊಳ್ಳೋ ಅಂಥದ್ದು. ಇವಳು ಮಾತ್ರ ಆ ಥರ ಏನಿಲ್ಲ. ಅರವಿಂದ್ ಸರ್ ಹಿಂಗಂದರು, ಇಷ್ಟು ಹೇಳಿದ್ದಾರೆ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.